ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಡಿ ಪ್ರಕರಣ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಇವತ್ತು 31ನೇಯ ನೋಡಿ. ಧನುಜ ದಿವಿಜರೊಳಿದ್ದು ಅವರವರ ಅನುಸರಿಸಿ ಕರ್ಮಗಳ ಮಾಪನು ಜನನ ಮರಣ ಆದ್ಯ ಅಖಿಳ ದೋಷವಿದೂರನು ಎಮ್ಮೊಳನೆ. ಧನುಜ ದಿವಿಜ ಅಂದರೆ ಎಲ್ಲ ಜೀವ ದಾನವರು ಸ್ವರ್ಗವಾಸಿಗಳು ದೇವತೆಗಳಲ್ಲಿ ಎಲ್ಲರಲ್ಲಿ ಅವರೊಳಗೆ ಇದ್ದು ವ್ಯಾಪ್ತನಾಗಿ ಅವರವರ ಅನುಸರಿಸಿ ಕರ್ಮಗಳನ್ನು ಅನುಸರಿಸಿ ಅಂತಂದರೆ ಅವರ ಸ್ವಭಾವ ಯೋಗ್ಯತಾ ಕರ್ಮಾನುಸಾರವಾಗಿ ಕರ್ಮಗಳನ್ನು ಮಾಡಪನು ಅವರು ಮಾಡಿ ಮಾಡಿಸ್ತಾನೆ. ಒಳಗಂತರ್ಯಾಮಿಯಾಗಿ ಭಗವಂತ ಇದ್ದು ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ. ಜನನ ಮರಣ ಆದ್ಯ ಅಖಿಳ ದೋಷವಿದೂರ ಅಂದರೆ ಜನನ ಮರಣ ಮುಂತಾದ ದೋಷಗಳನ್ನು ಇಲ್ಲದೇ ಇರುವಂತಹ ಭಗವಂತ ಎಮ್ಮೊಡನೆ ನಮ್ಮ ಜೊತೆಯಲ್ಲಿಯಾಗಿ ಇರ್ತಾನೆ. ಜನಿಸುವ ಜೀವಿಸುವ ಸಂರಕ್ಷಣೆ ಮಾಡುವನು ಎಲ್ಲ ಕಾಲದಲ್ಲಿ. ಈಗ ಅವನು ಜನನ ಮರಣ ಇಲ್ಲ ಅಂತ ಹೇಳ್ತೀರಿ, ಮತ್ತೆ ಜನಿಸುವ ಅಂತ ಹೇಳ್ತಿರಲ್ಲ ಅಂತಂದರೆ ಷೋಡಶದಲ್ಲಿ ಬರ್ತದೆ. ಈ ಭಗವಂತ ನಮಗೆ ಈ ಸ್ಥೂಲ ಶರೀರವನ್ನು ಕೊಡುವಾಗ ನಮ್ಮ ಒಳಗಡೆ ಬಂದು ಸೇರ್ಕೊಳ್ತಾನೆ. ಆಮೇಲೆ ಈ ಜೀವಂತರ್ಯಾಮಿಯಾಗಿ ಇನ್ನೊಂದು ರೂಪ ಅಂತ ಹೇಳ್ತಾನೆ. ಅದೇ ಅವನಿಗೆ ಜನನ ಅಂತ ಹೇಳ್ತಾನೆ. ಆಮೇಲೆ ಜೀವಿಸುವ ಅಂತಂದರೆ ಈಗ ಈ ಜೀವಿಗೆ ಒಂದು ಸ್ಥೂಲ ಶರೀರವನ್ನು ಕೊಟ್ಟು ಜೀವನ ಕೊಟ್ಟ. ಆಮೇಲೆ ಅಲ್ಲಿ ಕರ್ಮಗಳನ್ನು ಮಾಡಿಸ್ತಾರೆ. ಅದೇ ಜೀವಿಸುವ. ಬರೀ ಹುಟ್ಟು ಹಾಕಿಬಿಟ್ರೆ ಪ್ರಯೋಜನ ಇಲ್ಲ. ಎಲ್ಲ ಕರ್ಮಗಳನ್ನು ಮಾಡಿಸ್ಬೇಕಲ್ಲ, ಅದನ್ನು ಭಗವಂತನ ಮಾಡ್ತಾನೆ. ಸಂರಕ್ಷಣೆ ರಕ್ಷಣೆ ಮಾಡ್ತಾನೆ ಭಗವಂತ. ರಕ್ಷಣೆ ಮಾಡುವನು ಎಲ್ಲ ಕಾಲದಲ್ಲಿ ಅಂತಂದರೆ ಹಿಂದೆ ಮುಂದೆ ಸೃಷ್ಟಿಗೆ ತರೋಕ್ಕಿಂತ ಮುಂಚೆ ರಕ್ಷಣೆ ಮಾಡ್ತಾನೆ, ಸೃಷ್ಟಿಗೆ ತಂದಮೇಲೆ ರಕ್ಷಣೆ ಮಾಡ್ತಾನೆ, ಆಮೇಲೆ ಮೋಕ್ಷದಲ್ಲಿ ಕೂಡ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಎಲ್ಲ ಕಾಲದಲ್ಲಿ ಸಂರಕ್ಷಣೆ ಮಾಡುವನು ಎಲ್ಲ ಕಾಲದಲ್ಲಿ. ಧನವ ಕಾಯದಿಹ ಸರ್ಪ ಅನಂತ ನಿಮಿತ್ತ ಬಾಂಧವನು ಸರ್ಪನಂತೆ ಅನಿಮಿತ್ತ ಬಾಂಧವನು. ಈಗ ಭೂಗತವಾದಂಥದ್ದು ಎಲ್ಲ ಐಶ್ವರ್ಯ ಎಲ್ಲ ಇರ್ತದೆ. ಭೂಗತವಾದಂಥದ್ದು ಒಂದು ಹಂಡೆ ಸಿಗ್ತದೆ, ಒಳಗೆಲ್ಲ ಧನ ಇರ್ತದೆ ಅಂತ ಹೇಳ್ತಾರೆ. ಅದನ್ನು ಕಾಯಲಿಕ್ಕೆಲ್ಲ ಯಾವಾಗಲೂ ಸರ್ಪ ಇರ್ತದೆ ಅಂತ ಹೇಳ್ತಾರೆ. ಆ ಧನದ ಪ್ರಯೋಜನ ಸರ್ಪನಿಗೆ ಇಲ್ಲ, ಅದು ರಕ್ಷಣೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಭಗವಂತನಿಗೆ ನಮ್ಮ ರಕ್ಷಣೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದು ನಮ್ಮ ಜೀವರಾಶಿಗಳಿಗೆ ರಕ್ಷಣೆ ಮಾಡ್ತಾನೆ. ಒಂದು ಮೇನ್ ಉದ್ದೇಶ ಏನು ಅಂತಂದರೆ ನಮ್ಮ ಕಡೆ ಕರ್ಮಗಳನ್ನು ಮಾಡಿಸಿ ತನ್ನ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೋಬೇಕು ಅಂತ. ಯಾರೆಷ್ಟು ಕಟ್ಬಿಟ್ಟೆ ಮಾಡ್ತಾರೆ. ಯಾರಿಗಾರು ನಾವು ಹೋಗಿ ನಮ್ಮ ಮನೇಲಿ ಬಂದು ಕಾಯಮಾಗಿರು ಅಂತ ಹೇಳ್ತೀವ, ಇರೋದಿಲ್ಲ. ಅದೇ ಭಗವಂತ ಇಷ್ಟೆಲ್ಲ ನಮ್ಮ ಕಡೆಯಿಂದ, ಅದಕ್ಕೆ ಇಲ್ಲಿ ಇದು ಧನವ ಸಂರಕ್ಷಣೆ ಅಂತ ಹೇಳ್ತಾರೆ. ಹಿಂದೆ ಕೂಡ ಬಂದಿದೆ ಅದು ಈ ಶಬ್ದವನ್ನು. ಅದಕ್ಕೆ ಅದು ಹಾವಿಗೇನು ಅದರದ್ದು ಏನು ಪ್ರಯೋಜನ ಇರೋದಿಲ್ಲ, ರಕ್ಷಣೆ ಮಾಡ್ತಾನೆ. ಅದೇ ಭಗವಂತ ಕೂಡ ನಮಗೆ ರಕ್ಷಣೆ ಮಾಡೋದ್ರಿಂದ ಅವನಿಗೇನು ಪ್ರಯೋಜನವಿಲ್ಲ. ಆದರೂ ಕೂಡ ನಮಗೆ ಉದ್ಧಾರ ಮಾಡೋಕ್ಕೋಸ್ಕರ, ನಮ್ಮ ಲಿಂಗ ದೇಹಕ್ಕೆ ಕಳಚಿ ಹಾಕೋಕ್ಕೋಸ್ಕರ, ನಮ್ಗೆ ಉದ್ಧಾರ ಮಾಡಿ ಮೋಕ್ಷದಲ್ಲಿ ಇರೋಕ್ಕೋಸ್ಕರ ಅಷ್ಟೆಲ್ಲ ಅವನು ಭಗವಂತ ಮಾಡ್ತಾನೆ. ಅದಕ್ಕೆ ಅನಿಮಿತ್ತ ಬಾಂಧವ ಅಂತ ಹೇಳ್ತಾರೆ. ಅವನಿಗೇನು ನಿಮಿತ್ತ ಇಲ್ಲ ಅಂದರೆ ನಮ್ಮಿಂದ ಅವನಿಗೇನು ಇನ್ನು ಆಗಬೇಕಾಗಿಲ್ಲ. ಅನಿಮಿತ್ತ, ಅದಕ್ಕೆ ಬಾಂಧವ ಇದೆ. ನಮಗೆ ಮಿತ್ರರಾಗಿ ಇದ್ದಾನೆ, ಆದರೆ ಅನಿಮಿತ್ತ ಅಂದರೆ ನಮ್ಮ ಕಡೆ ಏನೋ ಅಪೇಕ್ಷೆ ಇಲ್ಲದೇ ಅವನು ನಮಗೆ ರಕ್ಷಣೆ ಮಾಡ್ತಾನೆ ಅಂತ. ಅದಕ್ಕೆ ಅವನಿಗೆ ಅನಿಮಿತ್ತ ಬಾಂಧವನು ಅಂತ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಇನ್ನು 32ನೇ ನುಡಿಯಲ್ಲಿ ಬಿಸುರುಹ ಆಪ್ತ ಆಗಸದಿ. ಬಿಸುರುಹ ಆಪ್ತ ಅಂತಂದರೆ ಈ ಕಮಲದ ಆಪ್ತ ಯಾರು? ಸೂರ್ಯ. ಆಗಸದಿ ಅಂತಂದರೆ ಆಕಾಶದಲ್ಲಿ ತಾನು ಉದಯಿಸಲು ಸೂರ್ಯ ಉದಯ ಆಗ್ತಾನೆ. ಅವಾಗೆಲ್ಲ ವೃಕ್ಷಗಳ ವೃಕ್ಷಗಳ ನೆರಳು ಹೇಗಿರ್ತದೆ, ಯಾಕೆ ವೃಕ್ಷಗಳು ನೀರಿಲ್ಲ, ನಮಗೂ ನೆರಳು ಬರ್ತದೆ. ಅದು ವೃಕ್ಷದ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ವೃಕ್ಷ ಅಲ್ಲೇ ಇರ್ತದೆ, ಅದು ಚಲನೆ ಇಲ್ಲ. ಅದಕ್ಕೆ ಅದು ಅಚಲವಾದಂಥದ್ದು ಚೇತನ. ಅದು ಅದರ ನೆರಳು ಏನಾಗ್ತದೆ, ಪಸರಿಸುವು. ಅದೆಲ್ಲ ನೆರಳು ಎಲ್ಲ ಕಡೆ ಹರಡ್ತದೆ. ಸೂರ್ಯನ ಆ್ಯಂಗಲ್ ಹೇಗೆ ಚೇಂಜ್ ಆಗ್ತದೆ, ಹಾಗಾಗಿ ಆ ನೆರಳು ಒಂದು ಸೈಜು ಎಲ್ಲ ಚೇಂಜ್ ಆಗ್ತದೆ. ಆ್ಯಂಗಲ್ ಚೇಂಜ್ ಆಗ್ತದೆ, ಸೈಜ್ ಚೇಂಜ್ ಆಗ್ತದೆ. ಪಸರಿಸುವವು
ಇಳೆಯಳು ಭೂಮಿ ಮೇಲೆ ಅಸ್ತಮಿಸಲಲ್ಲೇ ಲೀನಪವು. ಮೇಲೆ ಸೂರ್ಯ ಅಸ್ತಮ ಆದಮೇಲೆ ಅಲ್ಲಿ ಲೀನ ಆಗಿಬಿಡ್ತದೆ, ಅಲ್ಲಿ ನೆರಳಿರುವುದಿಲ್ಲ. ಸೊ ಈ ಈ ವೃಕ್ಷಗಳ ನೆರಳು ಅಂತಾರೆ, ಅಲ್ಲಿ ಎಲ್ಲ ಜೀವರಾಶಿ ತಗೋಬೇಕು. ಎಲ್ಲರಿಗೂ ನೆರಳು ಏನಿರ್ತದೆ ಅದು ಆ ಸೂರ್ಯನ ಮೇಲೆ, ಸೂರ್ಯನ ಅಧೀನ. ಏನೇ ನೆರಳಿದೆ ಅದು ಸೂರ್ಯನ ಬಿಲ್ಡಿಂಗ್ ಅದಿರ್ಬೋದು, ಗಿಡದಿರ್ಬೋದು, ನಮ್ಮದೇ ಇರ್ಬೋದು, ಅದೆಲ್ಲ ಅದು ಹೀಗೆ ನೆರಳು ಹೇಗೆ ಸೂರ್ಯನ ಅಧೀನವೋ ಅದೇ ರೀತಿಯಾಗಿ ಮುಂದೆ ನುಡಿಲಿ ಹೇಳ್ತಾ ಇದ್ದಾರೆ. ಶ್ವಸನ ಮುಖ್ಯ ಅಂತರಾತ್ಮಕನ್ನ ಅಲ್ಲಿಂದ ಅಲ್ಲಿ ಜೋಡಿಸ್ಕೋಬೇಕು ನಾವು. ಸೊ ಅದೇ ವಾಯುದೇವರಂಥ ಮುಖ್ಯ ಪ್ರಾಣ ಅಂತರ್ಯಾಮಿ ಆದಂಥ ಭಗವಂತ, ವಾಯುದೇವ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತನಾದಂಥ ಭಗವಂತನ ಅಲ್ಲಿಂದ ತಗೋಬೇಕು. ಆಮೇಲೆ ವ ಕೂಡ ನೋವಾಗಿರೋದು. ಸೊ ವಶದೊಳಿಪ್ಪುದು ಈ ಜಗತ್ರೆವು. ಅದೇ ಇಲ್ಲಿ ಸೂರ್ಯನ ಅಧೀನದಲ್ಲಿ ಹೇಗೆ ನೆರಳು ಇರ್ತದೋ ಅದೇ ರೀತಿಯಾಗಿ ವಾಯು ಅಂತರ್ಗತರಾದಂಥ ಭಗವಂತನ ಅಧೀನ ಎಲ್ಲ ಜಗತ್ತು ಅಂತರಾತ್ಮಕ ವಶದೊಳಿಪ್ಪುದು ಈ ಜಗತ್ರೆಯವ. ಅದರ ಸಮಸ್ತ ಪ್ರಪಂಚ ಹರಿಯ ಅಧೀನವಾಗಿ ಇದೆ. ಬಸವಳಿಂಬೆಟ್ಟೆಲ್ಲ ಕರ್ಮವ. ತನ್ನ ಉದರದಲ್ಲಿ ಇಟ್ಟಂಥ ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳಿಗೆ ತನ್ನ ಉದರದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಕರ್ಮವ ತೋರ್ಪ ನೋಳ್ಪರಿಗೆ. ಆಮೇಲೆ ಯಾವಾಗ ಸೃಷ್ಟಿಗೆ ತರ್ತಾನೋ ಅವಾಗೆ ಕರ್ಮಗಳನ್ನು ಮಾಡಿಸ್ತಾನೆ. ಅಲ್ಲಿ ಹೊಟ್ಟೆಯಲ್ಲಿ ತಗೊಂಡ ಮೇಲೆ ಅಲ್ಲಿ ಏನು ಕರ್ಮದ ಇರುವುದಿಲ್ಲ, ಹೊರಗಳಿಂದ ಏನು ಕರ್ಮಗಳನ್ನು ಅವ್ರಿಗೆ ಕಾಣಿಸೋದೇನು ಗೊತ್ತಾಗೋದಿಲ್ಲ ಜೀವರಾಶಿಗಳಿಗೆ. ಅಲ್ಲಿ ರೆಸ್ಟ್ ಇರ್ತದೆ, ಅವಾಗಲ್ಲಿ ಯಾವುದು ಕರ್ಮವನ್ನು ನಡೀತಾ ಇದ್ದಲ್ಲೇ. ಕರ್ಮವ ತೋರ್ಪ ನೋಳ್ಪರಿಗೆ, ಅದರಲ್ಲಿ ಅಲ್ಲಿ ಯಾವುದು ಕರ್ಮವನ್ನು ಕಾಣಿಸೋದಿಲ್ಲ, ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸೂರ್ಯನ ಅಧೀನ ಹೇಗೆ ಒಂದು ನೆರಳು ಇರ್ತದೋ ಎಲ್ಲ ನೆರಳು, ಇಲ್ಲಿ ವೃಕ್ಷದ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ ನೆರಳು ಕೂಡ ಸೂರ್ಯನ ಅಧೀನ. ಅದೇ ರೀತಿಯಾಗಿ ವಾಯುದೇವರ ಅಂತರ್ಯಾಮಿ ಆದಂಥ ಭಗವಂತನ ಅಧೀನ ಇದ್ದಂಥ ಸರ್ವ ಜೀವರಾಶಿಗಳು ಅವರೆಲ್ಲರೂ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಆವಾಗ ರಕ್ಷಣೆ ಮಾಡ್ತಾನೆ. ಆದರೆ ಆವಾಗ ಏನು ಕಾರ್ಯ ನಡೀತಿರೋದಿಲ್ಲ ಜೀವರಾಶಿಗಳಿಗೆ, ಆದರೂ ಅವ್ರ ಕರ್ಮವನ್ನು ತೋರಿಸ್ತಾ ಇರ್ತಾನೆ. ಅದು ಅಲ್ಲಿ ಅವಾಗ ತಿಳಿಯೋದಿಲ್ಲ. ಅದು ಆಮೇಲೆ ತಿರ್ಗಾ ಸೃಷ್ಟಿಸಿದಂದು ಕರ್ಮವನ್ನು ಕೊಡಿಸ್ತಾನೆ. ಅದು ಇಟ್ಟು ಎಲ್ಲೂ ಕರ್ಮವನ್ನು ಮಾಡಿಸ್ತಾನೆ. ಅದು ಈ ಭಗವಂತ ಎಲ್ಲ ಜೀವರಾಶಿಗಳೆಲ್ಲ ಭಗವಂತನ ಅಧೀನಾಥನ ಮುಖ್ಯ ಅಂಶವನ್ನು ಇದೆ ಇಲ್ಲಿ. ಇನ್ನು 33ನೇ ನೋಡಿ, ತ್ರಿಭುವನ ಏಕ ಆರಾಧ್ಯ ಲಕ್ಷ್ಮೀ ಸುಭುಜ. ತ್ರಿಭುವನ ಏಕ ಆರಾಧ್ಯ, ಅದು ಅವನು ಒಬ್ಬನೇ. ತ್ರಿಭುವನ ಅಂತಂದ್ರೇನು, 3 ಲೋಕದಲ್ಲಿ ವ್ಯಾಪ್ತಿರಾದಂಥ ಭಗವಂತ ಅವನು ಒಬ್ಬನೇ ಇದ್ದಾನೆ. ಅವನು ಆರಾಧ್ಯ, ಅವನು ಒಬ್ಬನೇ ಆರಾಧ್ಯನಾಗಿ ಇದ್ದಾನೆ. ಲಕ್ಷ್ಮೀ ಸುಭುಜ ಯುಗಳ ಆಲಿಂಗಿತಾಂಗ ಯುಗಳ ಆಲಿಂಗಿತಾಂಗ. ಅದು ಲಕ್ಷ್ಮೀದೇವಿಯ ಕೈಯಿಂದ ಆಲಿಂಗತನಾದಂಥ ಭಗವಂತ. ಇಲ್ಲಿ 2 ಲಕ್ಷ್ಮೀದೇವಿ ಆಲಿಂಗನ ಇದ್ದ ಅಂತ ಹಾಗೆ ತಿಳ್ಕೊಬೋದು. ಅಥವಾ ಶ್ರೀದೇವಿ ಭೂದೇವಿ ಕೂಡ ಭಗವಂತನ ಜೊತೆಯಲ್ಲಿ ಇರ್ತಾರೆ. ಅಲ್ಲಿ ಆವಾಗ ಅವರಿಂದನ ಆಲಿಂಗನ ಪಟ್ಟದಂಥ ಭಗವಂತ ಯುಗಳ ಆಲಿಂಗಿತರಾಂಗ ವಭು ಸುಖಾತ್ಮ ಸ್ವಭೂ ಸುಖಾತ್ಮ ಸುವರ್ಣವರ್ಣ ಸುಪರ್ಣ ವರವಾಹನ. ಸುಖಾತ್ಮ ಅಂತನೇನು, ಸುಖ ಅಲ್ಲಿ ಆತ್ಮ ಸುಖವಾಗಿದೆ, ಸತತವಾಗಿ ಒಂದು ಜ್ಞಾನಾನಂದ ಸ್ವರೂಪಿದ್ದಂಥ ಭಗವಂತ. ಸುಪರ್ಣವರ್ಣ ಅದು ಬಂಗಾರದ ಬಣ್ಣದಂತೆ, ಅಂದರೆ ಅದು ಮೈಯಲ್ಲಿ ಬಂಗಾರ ಬಣ್ಣ ಅಂತ ಅರ್ಥ ಅಲ್ಲ, ಕಾಂತಿ ಇರ್ತದೆ. ನಾವು ಹೇಳ್ತೀವಲ್ಲ ನೋಡ್ರಿ ಮುಖದ ಮೇಲೆ ಏಜ್ ಇದೆ ಅಂತ ಹೇಳ್ಬಿಟ್ಟು. ಕೆಲವರು ಈ ಲೌಕಿಕವಾದಂಥ ಅಥವಾ ಸ್ಕಿನ್ ಎಷ್ಟು ಚೆಂದದ ಅಂತ ಹೇಳ್ತಾರೆ. ಅದು ಒಂದೊಂದು ಕಾಂತಿ ಇರ್ತದೆ. ಅದು ಆ ಕಾಂತಿಯನ್ನು ಅಲ್ಲಿ ಶ್ರೇಷ್ಠವಾದಂಥ ಕಾಂತಿ ಉಳ್ಳಂಥ ಭಗವಂತ ಸುಪರ್ಣ ವರವಾಹನ, ಗರುಡನ ವಾಹನನಾಗಿ ಬಂದಿರ್ತಾನೆ. ಗರುಡವಾದಂಥ ಹರಿ. ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಇದು ಸುಪರ್ಣ ವರವಾಹನ ಅಂತ ವಿಷ್ಣು ಸಹಸ್ರ ಬಂದಂಥ ಶಬ್ದ. ಇದು ಶ್ರೇಷ್ಠವಾದಂಥದ್ದು ವಾಹನ ಭಗವಂತನಿಗೆ. ಈ ವಾಹನದಿಂದ ಭಗವಂತನಿಗೇನೆ ಪ್ರಯೋಜನ ಇಲ್ಲ, ಹಾಗೆ ಬರ್ಬೋದು ಅವನು. ಆದರೆ ಗರುಡ ದೇವರ ಪ್ರಾರ್ಥನೆಯಂತೆ ಗರುಡ ದೇವರು ಒಂದು ವಿಶೇಷ ಸೇವೆ ಮಾಡಬೇಕಂತ ಬಂದಿರ್ತಾರೆ. ಅದಕ್ಕೆ ಅವನು ಗರುಡನಾಗಿ ವಾಹನಾಗಿ ಫಾಸ್ಟಾಗಿ ಬರ್ತಾನೆ ಅಂತ. ಭಗವಂತ ಒಬ್ಬನೇ ಬಂದರೆ ಇದಕ್ಕಿಂತ ಫಾಸ್ಟಾಗಿ ಬರ್ಬೋದು, ಅದೇ ಅವನು ಸೇವೆ. ಗರುಡ ದೇವರನ್ನು ಪ್ರಾರ್ಥನೆ ಅಂತ ಸೇವೆ ಅಂತ ತಗೋತಾರೆ, ಸೇವೆಯನ್ನು ಮಾಡ್ತಾರೆ ಗರುಡ ದೇವರು. ಭಗವಂತ ಸ್ವೀಕಾರ ಮಾಡ್ತಾರೆ ಅಂತ. ವರವಾಹನ ಅಭಯದ ಅನಂತ ಅರ್ಕ ಶಶಿ ಸನ್ನಿಭ. ಅಭಯನಾಗಿದ್ದಾನೆ ಭಗವಂತ, ಅಭಯನಾಗಿದ್ದಾನೆ.
ಸೊ ಅವನಿಗೆ ಅವನ ಅಧೀನ ಎಲ್ಲ ಇಡೀ ಜಗತ್ತು ಅವನ ಅಧೀನವಾಗಿ ಇದೆ, ಅವನಿಗೆ ಯಾರದು ಭಯ ಇಲ್ಲ. ಇದನ್ನು ಚಿಂತನೆ ಮಾಡಿದ್ರೆ ನಾವು ಕೂಡ ಅಭಯ ಆಗ್ತೀವಿ. ಭಗವಂತನ ಯಾವ ಗುಣ ಚಿಂತನೆ ಮಾಡ್ತೀವೋ ಅದನ್ನು ಆ ಗುಣ ನಮ್ಮಲ್ಲೇ ಡೆವಲಪ್ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅಭಯದ ಅನಂತ ಅರ್ಕ ಶಶಿ, ಅದು ಅನಂತ ಸೂರ್ಯಕೋಟಿ ಸಮಪ್ರಭಾ ಅಂತಲೂ ಹೇಳ್ತಾರೆ. ಇಲ್ಲಿ ಶಶಿ ಅಂತ ಹೇಳ್ತಾರೆ, ಚಂದ್ರನ ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾವಾಗ ಸೂರ್ಯನ ಕಾಂತಿಯ ಬಗ್ಗೆ ಉಲ್ಲೇಖ ಬರ್ತದೋ ಅವಾಗ ಜ್ಞಾನವನ್ನು ಸಿಗ್ತದೆ, ಭಗವಂತ ಜ್ಞಾನವನ್ನು ಕೊಡ್ತಾನೆ ಅಂತ. ಆಮೇಲೆ ಇಲ್ಲಿ ಶಶಿ ಅಂತ ಇದು ಕೂಡ ಕಿರಣ ಇರ್ತದೆ, ಅಂದರೆ ಶಾಂತವಾದಂಥ ಕಿರಣ ಇರ್ತದೆ ಚಂದ್ರನದು. ಅದಕ್ಕೆ ಇದು ಅದು ಆನಂದಮಯವಾದಂಥದ್ದು, ಜ್ಞಾನಾನಂದಮಯ ಆನಂದಮಯನಾದಂಥ ಭಗವಂತ ಹೇಳಿಕೆ. ಸೂರ್ಯಕೋಟಿ ಸಮಪ್ರಭ, ಆಮೇಲೆ ಸೂರ್ಯಕೋಟಿ ಶಶಿ ಅನಂತ ಅರ್ಕ ಶಶಿ, ಸೂರ್ಯ ಚಂದ್ರ ಎರಡು ತೋಳಿದ್ದಾರೆ. ಅದಕ್ಕೆ ಸೂರ್ಯನ ಕಿರಣಗಳನ್ನು ಇಲ್ಲಿ ಸೂರ್ಯ ತಗೊಂಡಾಗ ಜ್ಞಾನ ತಗೋಬೇಕು, ಚಂದ್ರ ತಗೊಳ್ದಾಗ ಆನಂದಮಯ ತಗೋಬೇಕು. ಈಗ ಸನ್ನಿವ ಅಂದರೆ ಜ್ಞಾನಾನಂದಮಯ ರೂಪಿಯಾದಂಥ ಭಗವಂತ ನಿರಂಜನ ಅಂದರೆ ದೋಷ ದೂರನಾಗಿ ಇದ್ದಾನೆ. ಭಗವಂತ ನಿತ್ಯದಲ್ಲಿ ತನಗೆ ಅಭಿನಮಿಸುವರಿಗೆ ಈವ ಸರ್ವಾರ್ಥಗಳ ತಡೆಯದಲ್ಲೇ. ಅದೇ ಇಲ್ಲಿ ಈ ರೀತಿಯಾದಂಥ ಚಿಂತನೆ, ಭಗವಂತ ದೋಷ ದೂರನಾಗಿದ್ದಾನೆ, ಎಲ್ಲನೂ ಭಗವಂತನ ಅಧೀನ ಅಂತ ಚಿಂತನೆ ಮಾಡಿಕೊಂಡು ಯಾರೋ ಅವನಿಗೆ ನಿತ್ಯದಲ್ಲಿ ತನಗೆ ಅಭಿನಮಿಸುವರಿಗೆ ಈವ ಸರ್ವಾರ್ಥಗಳ ತಡೆಯದಲ್ಲಿ. ಯಾರು ಅವನೇ ಪೂಜೆ ಮಾಡ್ತಾರೋ ಅವನು ಅಧೀನವಾಗಿ, ಎಲ್ಲ ಜಗತ್ತನ್ನು ಭಗವಂತ ಅಧೀನವಾಗಿದೆ, ನಾನೂ ನೀನು ಅಧೀನ ಆಗಿದ್ದೀನಿ, ನೀನು ರಕ್ಷಣೆ ಮಾಡು ಅಂತ ಹೇಳಿದರೆ ಸರ್ವಾರ್ಥಗಳ ಕೊಡ್ತಾನೆ. ಈವ ಕೊಡ್ತಾನೆ ಸರ್ವಾರ್ಥಗಳ ತಡೆಯದಲೆ. ಸರ್ವಾರ್ಥಗಳ ಅಂತಂದ್ರೇನು? ಧರ್ಮ ಕಾಮ ಅರ್ಥ ಮೋಕ್ಷ, ಇದೆಲ್ಲ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಪುರುಷಾರ್ಥವನ್ನು ಭಗವಂತ ಕೊಡ್ತಾನೆ. ಇನ್ನು ಕೂಡ ನಮಗೆ ಸಾಧನಕ್ಕೆ ಭಗವಂತನ ಹತ್ತಿರ ಹೋಗೋಕ್ಕೆ ನಮ್ಮ ಲಿಂಗ ದೇಹ ಭಂಗ ಆಗೋಕ್ಕೋಸ್ಕರ ಏನೇನು ಎಲ್ಲ ಬೇಕು ಅದನ್ನು ಎಲ್ಲ ಭಗವಂತ ಕೊಡ್ತಾರೆ. ಸರ್ವ ಅರ್ಥಗಳ ತಡೆಯದಲೆ ತಂದರೆ ನಮ್ಮ ಸಾಧನಕ್ಕೆ ಅಡ್ಡಿಯಾದಂಥ ಬಹಳಷ್ಟು ವಿಷಯ ಇರ್ತದೆ. ಇವತ್ತು ಮಾಡ್ತೀವಿ, ನಾಲ್ಕು ದಿವಸ ಬಿಡ್ತೀವಿ. ಸೊ ಅದನ್ನೆಲ್ಲ ತಡೀತಾನೆ. ನಮಗೆ ಸಾಧನಕ್ಕೆ ಬರುವಂಥ ವಿಘ್ನಗಳು ಇರ್ತಾವೋ ಅದನ್ನು ಭಗವಂತ ತಡೀತಾನೆ ಅಂತ. ಸೊ ಅದಕ್ಕೆ ಏನೇ ಸಾಧನೆ ಮಾಡುವಾಗ ಗರುಡ ಶೇಷ ರುದ್ರ ಚಿಂತನೆ ಮಾಡಬೇಕು. ತುಂಬ ಸಲ ಹೇಳಿದ್ದೇನೆ, ಗರುಡ ದೇವರ ಚಿಂತನೆ ಮಾಡಿದರೆ ನಮಗೆ ಏಕಾಗ್ರತೆ ಬರ್ತದೆ, ಶೇಷದೇವರ ಚಿಂತನೆ ಮಾಡಿದರೆ ಸ್ಮರಣ ಶಕ್ತಿ ಬೆಳೆಯುತ್ತದೆ, ಆಮೇಲೆ ರುದ್ರದೇವ ಚಿಂತನೆ ಮಾಡಿದರೆ ನಮಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಯಾಕಂದರೆ ವೈಷ್ಣವ ಅಗ್ರೇಸರ ಅಂತ ರುದ್ರದೇವರಿಗೆ ಹೇಳ್ತೀವಿ. ನಮಗೆ ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು, ಅವರು ನಮಗೆ ಧೈರ್ಯಧಾರೆ ಅಂತ ಮನಸ್ಸುಗಳು ಹರಿಯಲಿ ಅಂತ ಭಗವಂತ ಅವ್ರಿಗೆ ಪ್ರಾರ್ಥನೆ ಮಾಡಬೇಕು ಅಂತ. ಅದಕ್ಕೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಿದರೆ ಅದನ್ನು ಭಗವಂತ ನಮಗೆ ಕಾಯ್ತಾರೆ. ಸರ್ವಾರ್ಥಗಳು ತಡೆಯಿಸ್ತಾರೆ, ಎಲ್ಲ ಕೊಡ್ತಾನೆ ನಮಗೆ ಸರ್ವ ಅರ್ಥಗಳನ್ನು ಕೊಡ್ತಾನೆ ಅಂತ. ಅರ್ಥಗಳಂತಂದ್ರೆ ಎಲ್ಲ ಪುರುಷಾರ್ಥವನ್ನು ಕೊಡ್ತಾನೆ ಅಂತ ತಿಳ್ಕೋಬೇಕು. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾತ ಕೃಷ್ಣಾರ್ಪಣ ವಸ್ತು. ಎಲ್ಲರಿಗೂ ನಮಸ್ಕಾರ.